ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಅಂಗಳ ಪರಮೇಶ್ವರಿ ಅಮ್ಮನವರ 40ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಭಕ್ತಿ ಭಾವದಿಂದ ನೆರವೇರಿತು. ಗಾಯತ್ರಿ ನಗರ ನಾಗಪ್ಪ ಬ್ಲಾಕ್ನಲ್ಲಿರುವ ದೇಗುಲದಲ್ಲಿ ಈ ವೇಳೆ 38ನೇ ಬಾರಿ ಮಹಾರುದ್ರಭೂಮಿ ಸೋರೆ ಹಾಗೂ ವಿಶೇಷ ಪೂಜೆಗಳು ನಡೆದವು. ವಿಶೇಷ ಏನಂದ್ರೆ ಹರಿಶ್ಚಂದ್ರ ಘಾಟ್ನಲ್ಲಿ ಅಘೋರ ವೀರಭದ್ರ ಸ್ವಾಮಿ ಪೂಜೆ ನೆರವೇರಿಸಲಾಯಿತು. ದೇವಿಗೆ ಕಾಳಿ ವೇಷ ಅಲಂಕರಿಸಿ ಘಾಟ್ನಲ್ಲಿ ಪೂಜಿಸಲಾಯಿತು. ಮಹಿಷಾಸುರನ ಪಿಂಡದ ಮೇಲೆ ನಡೆಯುವ ವಿಧಿವಿಧಾನಗಳು ಭಕ್ತರ ಗಮನ ಸೆಳೆದವು. ಮಹಾಶಿವರಾತ್ರಿ ಅಂಗವಾಗಿ ದೇವಿಗೆ ಕರಗ ಪೂಜೆ, ಕೊಂಡ ಆಯೋದು, ವಿವಿಧ ಬಗೆಯ ದೀಪಾಲಂಕಾರ, ಸುಮಂಗಲಿ ಪೂಜೆ, ಅನ್ನದಾನ, ನಾನಾ ಅಲಂಕಾರ ಹಾಗೂ ಅಭಿಷೇಕಗಳು ನೆರವೇರಿದ್ವು. 5 ದಿನಗಳ ಕಾಲ 5 ವಿಶೇಷ ಪೂಜೆಗಳು ಹಾಗೂ ಹಾಲಿನ ಆರತಿಗಳು ಕೂಡ ನಡೆಯಿತು. ದೇವಿಯ ಹಬ್ಬ ಆರಂಭಕ್ಕೂ ಮುನ್ನ ಧ್ವಜಾರೋಹಣ ಹಾಗೂ ಗಣೇಶ ಪೂಜೆಯೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಮುಂಚೆ ಆರಂಭ ಮಾಡಿದ್ರು. ನಮ್ಮ ದೊಡ್ಡವರು ಸ್ಟಾರ್ಟ್ ಮಾಡಿದ್ರು, ನಾವು ಚಿಕ್ಕವರು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ ದೊಡ್ಡವರ ಆಶೀರ್ವಾದದಿಂದ ಎಲ್ಲಿ ಇರೋ ಸ್ಪೆಷಾಲಿಟಿ ದೇವಸ್ಥಾನದಿರುತ್ತೆ. ಹರಿಶ್ಚಂದ್ರ ಘಾಟಲ್ಲಿ ನಮ್ಮ ದೇವಸ್ಥಾನ ನೆಲೆ ಆಗಿದೆ. ಅದೇ ತುಂಬ ಸ್ಪೆಷಾಲಿಟಿ ಈ ಅಮ್ಮನವ್ರದ್ದು. ನಾವು ಈ 5 ದಿವಸ ಸ್ಪೆಷಲಾಗಿ ಪೂಜೆ ಮಾಡ್ತೀವಿ ಶಿವರಾತ್ರಿಗೆ. ಅದೇನೆಂದರೆ ಫಸ್ಟ್ ದಿವಸ ತಂಬಿಟ್ಟು ಆರತಿ ಮಾಡ್ತೀವಿ, ನೆಕ್ಸ್ಟ್ ದಿವಸ ಹಾಲಿನ ಕೂಡ ಇರುತ್ತೆ, ಮೂರನೇ ದಿವಸ ಕರಗ ಇರುತ್ತೆ, ಶಕ್ತಿ ಕರಗ ಇರುತ್ತೆ, ಹೂವಿನ ಕರಗ ಸಾಯಂಕಾಲ ಇರುತ್ತೆ. ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಕರಗ ಇರುತ್ತೆ, ಅದ್ರ ಜೊತೆ ಕಾಳಿನೂ ಬರುತ್ತೆ. ಅದೇ ತುಂಬ ಸ್ಪೆಷಲ್ ಡೇ. ನೆಕ್ಸ್ಟ್ ದಿವಸ ಅನ್ನದಾನ ಇರುತ್ತೆ. ಈ ದೇವಸ್ಥಾನ 40 ವರ್ಷದ ಮುಂಚೆ, ಅದಕ್ಕೆ ಮುಂಚೆನೂ ಹುತ್ತರ ಹುಬ್ಳಿಯಲ್ಲಿ ಇತ್ತು. ಇಲ್ಲಿ ಮೂಲ ಸ್ಥಾನ ಹುತ್ತ ಇತ್ತು, ಅದ್ರ ಮೇಲೆ ದೇವಸ್ಥಾನ ಕಟ್ಟಿರೋದು. ಇವಾಗ ನೋಡ್ತಿರೋಂತಹ ಅಮ್ಮನವರ ಹೆಸರು ಅಂಕಾಳ ಪರಮೇಶ್ವರಿ. ಅದು ದಕ್ಷಿಣಾಭಿಮುಖವಾಗಿದೆ, ಅದಕ್ಕೆ ದಕ್ಷಿಣ ಕಾಳಿ ಅಂತ ಕೂಡ ಯಮ್ಮನಿಗೆ ಇನ್ನೊಂದು ಹೆಸರು. ಯಮ್ಮನ ಮುಂದುಗಡೆ ನೀವು ಕುಂಕುಮಾರ್ಚನೆ ಆಗಿದೆ ನೋಡ್ಬೋದು, ಅಲ್ಲಿ ಶ್ರೀಚಕ್ರ ಇದೆ. ಸೊ ಅದು ಇಲ್ಲಿ ವಿಶೇಷ, ಕಾಳಿಯಾಗಿದ್ದು ಶ್ರೀಚಕ್ರ ಸ್ವರೂಪಿಣಿಯಾಗಿ ಇಲ್ಲಿ ಕೂತಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಪ್ರತಿ ವರ್ಷ ಶಿವರಾತ್ರಿಗೆ ಕರಗ ಆಗುತ್ತೆ. ಕರಗ 5 ದಿವಸ ಇರುತ್ತೆ. ಗಂಗೆ ಪೂಜೆ, ಹಾಲು ಕೊಡ, ಶಿವರಾತ್ರಿ ಹಿಂದಿನ ದಿವಸ. ಶಿವರಾತ್ರಿ ದಿವಸ ಬೆಳಿಗ್ಗೆ ಶಕ್ತಿ ಕರಗ ನಡೆಯುತ್ತೆ, ಸಾಯಂಕಾಲ ಹೂವಿನ ಕರಗ ಮತ್ತು ಶಕ್ತಿ ಕರಗ ಎರಡೂ ಹೊರಗಡೆ ಬಂದು ಜನಕ್ಕೆ ದರ್ಶನ ಕೊಡುತ್ತೆ. ಮತ್ತು ಶಿವರಾತ್ರಿ ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ದಿವಸ ಕಾಳಿ ವೇಷ ಅಂತ ಇಲ್ಲ ಆಗ್ತಾರಲ್ಲ, ಅಂದರೆ ಅಮ್ಮ ರಾಕ್ಷಸ ಸಂಹಾರ ಮಾಡಿದ್ದನ್ನು ಪ್ರತ್ಯಕ್ಷ ರೂಪದಲ್ಲಿ ನಿಮಗೆ ನಮ್ಮ ದೇವಸ್ಥಾನದ ಹಿಂದೆಗಡೆನೇ ಸ್ಮಶಾನ ಇದೆ, ಹರಿಶ್ಚಂದ್ರ ಘಾಟ್. ಸೊ ಅಲ್ಲಿ ಆ ಸಂಹಾರ ರೂಪದಲ್ಲಿ ಬೊಂಬೆ ರೂಪದಲ್ಲಿ ಮಾಡಿ ಇಲ್ಲಿ ಸಂಹಾರ ಮಾಡ್ತಾರೆ. ಅದರ ಹೊಟ್ಟೆಯಲ್ಲಿ ಯಂತ್ರ ಆ ಥರ ಎಲ್ಲ ಇಡ್ತಾರೆ. ಅದು ಕೆಲವರಿಗೆ ಅದು ಸಹಾಯ ಆಗುತ್ತೆ. ಮತ್ತು ನಾಳೆ ಅಂದರೆ